ಸನಕ ನಾರದ ಭೃಗು ಪರಾಶರತನುಜ ಭಾರದ್ವಾಜ ಗೌತಮ ಮುನಿ ವಸಿಷ್ಠ ಸನತ್ಕುಮಾರನು ಕಣ್ವನುಪಮನ್ಯೋ ವನಕ್ಕೆ ಬಂದರು ಪಾರ್ಥ ಕೇಳಿದು ನಿನಗೆ ಸಿದ್ಧಿಗಡ ಪಾರ್ಥ ಕೇಳಿದು ನಿನಗೆ ಸಿದ್ಧಿಗಡ ಯಮಗೆಲೆ ಸಾಯಿತೆನು ತಮೈ ಇಕ್ಕಿದುದು ಹರನಂಗ್ರಿಯಲಿ ಮುನಿನಿಕರ. ಆಗ ಇದನ್ನು ಕಾದ್ಕೊಂಡಿರ್ತಾರೆ ಆ ಸನಕಾದಿಗಳು. ಪ್ರತ್ಯಕ್ಷನಾಗಿದ್ದಾನೆ ಅರ್ಜುನಿಗೆ ಎನ್ನುವುದನ್ನು ತಿಳ್ಕೊಂಡು ಸನಕಾದಿ ಯೋಗಿಗಳು, ಶುಕಾದಿ ಅವಧೂತರುಗಳು, ಸಮಸ್ತ ಋಷಿಗಳು ಎಲ್ಲ ಬಂದ್ಬಿಟ್ರಂತೆ. ಅರ್ಜುನ, ನಿನಗಾಗಿ ಭಗವಂತ ದರ್ಶನ ಕೊಟ್ಟ, ನಿನ್ನಿಂದ ನಮಗೂ ಆಯ್ತಪ್ಪ ಅಂತ ಹೇಳಿ ಅರ್ಜುನನ್ನ ಕೊಂಡಾಡ್ಬಿಟ್ಟು ಎಲ್ಲ ಸನಕಾದಿ ಸಮಸ್ತ ಆ ಯೋಗಿಗಳು ಕೂಡ ಪರಮೇಶ್ವರನ ಪಾದಾರವಿಂದದಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಜಯ ಜಯಂದುದು ನಿಖಿಲ ಜಗವು ಅಕ್ಷಯನದ ಋಷನಕೆಂದು ಸುತಿಕೋಟಿಯ ಗಡಾವಣೆಗಾಸಿಯಾದುದು ಹರನ ಗಲ್ಲಣೆಗೆ ನಿಯತವೇನೋ ಜನ್ಮಶತ ಸಂಚಯದೊಳು ಅರರೆ ಕೃತಾರ್ಥನರ್ಜುನ. ಜನ್ಮಶತ ಸಂಚಯದೊಳರರೆ ಕೃತಾರ್ಥನರ್ಜುನ. ಜಯ ಜಯಾಯನಲು ಮೊಳಗಿದ ಉಭೇರಿಗಳು ಅಮರ ಕಟಕದಲ್ಲಿ ಜಯ ಜಯಕಾರ ಮಾಡ್ತಾ ಇದ್ದಾರೆ. ಎಲ್ಲಾ ಜಗತ್ತು ಜಯ ಜಯಕಾರ ಮಾಡ್ತಾ ಇದೆಯಂತೆ. ಆ ಶ್ರುತಿಗಳೆಲ್ಲ ಆ ಪರಮೇಶ್ವರನನ್ನು ಕೊಂಡಾಡ್ತಾ ಇದೆ. ಆ ಕಾಲದಲ್ಲಿ ಆ ದೇವಲೋಕದ ಆ ವಾದ್ಯಗಳನ್ನ ಭೇರಿಗಳನ್ನು ಬಾರಿಸ್ತಾ ಇದ್ದಾರಂತೆ. ಅದೇನು ಹೇಳ್ತಾ ಇದೆ ಅಂದ್ರೆ, ಅರ್ಜುನ ಸಾಮಾನ್ಯನಲ್ಲ, ಸಾವಿರಾರು ಜನ್ಮಗಳಿಂದ ಶಿವನನ್ನ ಆರಾಧನೆ ಮಾಡಿದ್ದಾನೆ. ಆ ಪುಣ್ಯ ಸಂಚಯದಿಂದ ಶಿವನ ದರ್ಶನ ಈ ಕಣ್ಣಿನಿಂದ ಆಗಿದೆ ಅರ್ಜುನಿಗೆ. ಅರ್ಜುನ ಧನ್ಯ ಅಂತ ಹೇಳಿ ಅಮರರ ಭೇರಿಗಳು ಮೊಳೆಯುತ್ತಾ ಇವೆ. ಹರಹಿನಲಿ ಹೊದರೆದ್ದು ಹರುಷದ ಹೊರಳಿಯಲಿ ಕೊಡಕರಿಸಿ ಚಿತ್ತವ ತಿರುಗಿ ಹಿಡಿದನು ಮನಕೆ ಬುದ್ಧಿಯ ಕಮ್ಮುಗೆಯ ಕೊರಳುಗೊಳಿಸಿ ಕುಲಾಲ ಚಕ್ರದ ಪರಿಭವಣಿಗೆಯ ಪಾಡಿನಲ್ಲಿ ಕಾದರಿಸುದ ಕೊರಳುಗೊಳಿಸಿ ಕುಲಾಲ ಚಕ್ರದ ಪರಿಭವಣಿಗೆಯ ಪಾಡಿನಲ್ಲಿ ಕಾದರಿಸುತ್ತ ಅವನಿಗೆ ಮೈಯ ನಿತ್ತನು ನೀಡಿ ಭುಜಯುಗವಾ. ಅರ್ಜುನ ಮನಸ್ಸೇನಾಯಿತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ ತೋಚೋದೇ ಇಲ್ವಂತೆ. ಆ ಕುಲಾನನ ಆ ಚಕ್ರ ಯಾವ ರೀತಿ ತಿರುಗತ್ತೋ ಹಾಗೆ ತಿರುಗಿ ಬಿಡುತ್ತಂತೆ ಮನಸ್ಸು. ಆ ಬುದ್ಧಿನೂ ಹತೋಟಿಗೆ ಬರಲಿಲ್ಲ. ಆ ಅಹಂಕಾರ ಅಹಂ ಅಂತ ಅದನ್ನು ಕೂಡ ಹತೋಟಿಗೆ ತರೋಕ್ಕಾಗಲಿಲ್ಲ. ಕುಲಾಲ ಚಕ್ರದಂತೆಯೇ ತಲೆ ತಿರುಗುತ್ತಾ ಇದೆ. ಆಮೇಲೆ ಹೇಗೋ ಆ ಸಂತೋಷಾತಿಶಯದಿಂದ ಎಲ್ಲವನ್ನೂ ಸಮಾಧಾನ ಮಾಡಿಕೊಂಡು ಆಗ ನಿಂತ ಜಾಗದಲ್ಲೇನೆ ದೀರ್ಘವಾಗಿ ಬಿದ್ದುಬಿಟ್ಟು ಮೈಯ ನಿತ್ತನು ನೀಡಿ ಭುಜಯುಗವ ಎರಡೂ ತೋಳುಗಳನ್ನು ನೀಡಿಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಕ್ಷಮಿಸುವುದು ಸರ್ವೇಶ ಸರ್ವೋತ್ತಮ ವೃಥಾ ಸುಭಟಾಭಿಮಾನ ಭ್ರಮಿತನನು ಕ್ಷಮಿಸುವುದು ಮೋಹಾಂಧಕೂಪ ಜಲಾವಗಾಹದಲ್ಲಿ ಸ್ಥಿಮಿತನನು ಕ್ಷಮಿಸುವುದು ದುರ್ಬೋಧ ವೇದ ಭ್ರಮಿತನನು ಕಲ್ಯಾಣ ಪದ ನಿರ್ಗಮಿತನನು ಕಾರುಣ್ಯ ನಿಧಿ ಕೈಗಾಯಬೇಕು ಕಾರುಣ್ಯ ನಿಧಿ ಕೈಗಾಯಬೇಕು ಕೈಗಾಯಬೇಗೆಲ್ದ ಸರ್ವೇಶ್ವರ ವೃಥಾ ಅಹಂಕಾರ ಗೆದ್ದು ಬಿಡ್ತೇನೆ ಅಂತ ಹೇಳಿ ನಾನು ಸುಭಟ, ನಾನು ವೀರ, ದೇವಾಸುರರು ಕೂಡ ನನ್ನ ಮುಂದೆ ನಿಲ್ಲೋ ಹಾಗಿಲ್ಲ ಅಂತ ದುರಹಂಕಾರ ಮಾಡಿ ಮೋಹ ಎಂಬತಕ್ಕಂಥ ಈ ಕೂಪದಲ್ಲಿ ಬಾವಿಯಲ್ಲಿ ಬಿದ್ದು ಹಾಳಾಗೋಗ್ತಾ ಇದ್ದೇನೆ. ಇಂಥ ನನ್ನನ್ನ ನೀನು ಕಾಪಾಡಬೇಕು, ನೀನು ಕರುಣಾಶಾಲಿ. ಮೋಹವೆಂಬತಕ್ಕಂಥ ಅಂಧಕೂಪದಲ್ಲಿ ಬಿದ್ದಿದ್ದೇನೆ. ಮತ್ತೋನು ವೇದಗಳಲ್ಲಿ ನಿನ್ನನ್ನ ವರ್ಣನೆ ಮಾಡಿರೂ ಕೂಡ ಆ ವೇದಗಳ ಅರ್ಥವನ್ನ ತಿಳಿಯದೇನೆಯೇ ನಾನು ಭ್ರಮಿಷ್ಠನಾಗಿದ್ದೇನೆ. ಕಲ್ಯಾಣ ಪದ ನಿರ್ಗಮಿತನನು, ಒಳ್ಳೇದು ಯಾವುದೋ ಅದನ್ನು ಬಿಟ್ಬಿಟ್ಟು ಮಂಗಳಕಾರಿಯಾದ ಆ ಪದವಿಯಿಂದ ಚ್ಯುತನಾಗಿದ್ದೇನೆ, ತಿಳುವಳಿಕೆ ಇಲ್ಲದೇನೆ. ಇಂಥ ನನ್ನನ್ನ ಕರುಣಾಸಾಗರನಾದ ಪರಮೇಶ್ವರ ನೀನು ಕಾಪಾಡು.
ಅರಿದರಿದು ಮತಿಗೆಟ್ಟ ಮಾನವ ಕುರಿಯಲ ಅರಿದರಿದು ಮತಿಗೆಟ್ಟ ಮಾನವ ಕುರಿಯಲ ನೆರೆ ಕಂಡು ಕಂಡು ಎಚ್ಚರದ ಕೂಳನಲ ವಿವೇಕದ ಮೂಗುಮಾರಿಯಲ ಬರಿಮನದ ಬಾಹಿರನೊಳು ಎನ್ನಲಿ ಮರೆವುದ ಪರಾಧವನು ಬರಿಮನದ ಬಾಹಿರನೊಳು ಎನ್ನಲಿ ಮರೆವುದ ಪರಾಧವನು ನಿನ್ನನೆ ಮೆರೆವುದೈ ನಿನ್ನನೆ ಮೆರೆವುದೈ ಕಾರುಣ್ಯ ನಿಧಿ ಕೈಗಾಯಬೇಕೋ ಕಾರುಣ್ಯ ನಿಧಿ ಕೈಗಾಯಬೇಕೆಲ್ಲ ಮಾನವ ಕುರಿ ಅಂತ ಹೇಳ್ತಾನೆ. ನಾನೊಬ್ಬ ಮನುಷ್ಯ ಕುರಿ, ಕಂಡು ಬುದ್ಧಿಗೆಟ್ಟವನು ಅಂತ ತೋರಿಸಿಕೊಟ್ರು ಕೂಡ ತಿಳಿದೇನೆ ಬುದ್ಧಿಗೆಟ್ಟಿರ್ತಕ್ಕಂಥ ಮಾನವ ಕುರಿ ನಾನು. ಇಂಥ ನನ್ನ ದುರ್ಗುಣಗಳನ್ನ ನೋಡಬಾರದು, ನಿನ್ನ ದೊಡ್ಡತನವನ್ನ ಮೆರೆಸಬೇಕು ಪರಮೇಶ್ವರ ಅಂತ ಹೇಳಿ ಪರಮೇಶ್ವರನನ್ನ ಸ್ತೋತ್ರ ಮಾಡ್ತಾನೆ. ಇಲ್ಲಿ ಕುಮಾರವ್ಯಾಸ ಒಳ್ಳೆ ಶಿವಭಕ್ತನಂತೇನೆ ಆ ಪರಮೇಶ್ವರನನ್ನ ಮುಕ್ತ ಕಂಠವಾಗಿ ಹೊಗಳ್ತಾ ಇದ್ದಾನೆ. ಅಲ್ಲಿ ಪರಮೇಶ್ವರನ ಅಪಾರ ಮಹಿಮೆಯೆಲ್ಲ ಆ ಪದ್ಯಗಳಲ್ಲಿ ಬರೋ ಹಾಗೆ ಹೇಳಿದ್ದಾನೆ. ಕೆಲವು ಪದ್ಯಗಳನ್ನ ಆ ಪರಮೇಶ್ವರನ ಸ್ತೋತ್ರವನ್ನ ಅರ್ಜುನ ಮಾಡ್ತಕ್ಕಂಥದ್ದನ್ನ ಓದ್ತಾರೆ. ಸರ್ವಗತ ಸರ್ವಜ್ಞ ಸರ್ವದ ಸರ್ವಭಾವನ ಸರ್ವತೋಮುಖ ಸರ್ವಪೂಜಿತ ಸರ್ವಸಾಧಕ ಸರ್ವಗುಣ ನಿಲಯ ಸರ್ವ ಸರ್ವಾಶ್ರಯ ಸಮಾಹಿತ ಸರ್ವಮಯ ಸರ್ವೇಶ್ವರೇಶ್ವರ ಸರ್ವೇಶ್ವರೇಶ್ವರ ಸರ್ವ ದುಃಖಾಪಗ ಮಹೇಶ್ವರ ಕರುಣಿಸುವುದ ಸರ್ವ ದುಃಖಾಪಗ ಮಹೇಶ್ವರ ಕರುಣಿಸುವುದೆಂದ ಸರ್ವಗತ, ಎಲ್ಲ ಕಡೆಯಲ್ಲೂ ಇರೋನು, ಸರ್ವವನ್ನು ತಿಳಿದವನು, ಸರ್ವವನ್ನು ಕೊಡ್ತಕ್ಕವನು, ಎಲ್ಲಾ ಕಡೆಯಲ್ಲಿಯೂ ವಾಸ ಮಾಡತಕ್ಕಂಥವನು, ಸರ್ವತೋಮುಖ, ಸರ್ವರಿಂದ ಪೂಜಿತ, ಸರ್ವ ಸಾಧಕ, ಸರ್ವಾಶ್ರಯ, ಸರ್ವೇಶ್ವರೇಶ್ವರ, ಹೇ ಪರಮೇಶ್ವರ, ಸರ್ವ ದುಃಖಾಪಹಾರಕ, ಸಮಸ್ತ ದುಃಖವನ್ನು ಪರಿಹಾರ ಮಾಡತಕ್ಕವನೇ, ನನ್ನನ್ನು ಉದ್ಧಾರ ಮಾಡುವಂತ ಸ್ತೋತ್ರ ಮಾಡ್ತಾ ಇದ್ದಾನೆ. ರೂಪರಹಿತ ಸ್ವರೂಪ ನಿರ್ಮಲ ರೂಪ ವಿಶ್ವಾಧಾರ ಸದಸದ್ರೂಪ ರೂಪ ವ್ಯೋಮ ರೂಪಕ ಸರ್ವತೋ ರೂಪ ರೂಪರಸ ಗಂಧಾದಿ ವಿಷಯ ವಿರೂಪ ರೂಪಾತೀತ ಸಂವಿದ್ರೂಪ ವಿಮಲ ವಿರೂಪಲೋಚನ ವಿಮಲ ವಿರೂಪಲೋಚನ ಕರುಣಿಸುವುದೆಂದ ಲಿಂಗಮಯ ನಿರ್ಲಿಂಗ ತೇಜೋಲಿಂಗ ಲಿಂಗಾತ್ಮಕ ಸದಾಶಿವಲಿಂಗ ನಿರ್ಮಲ ಲಿಂಗ ಲಿಂಗ ಸ್ಥಿತ ಮಹಾಲಿಂಗ ಲಿಂಗ ವಿಲಸಿತ ಲಿಂಗ ಚಿನುಮಯ ಲಿಂಗ ಚೇತನಲಿಂಗ ದುರ್ಗಾಲಿಂಗಿತಾಂಗ ವಿಲಾಸ ಶಂಕರ ಲಿಂಗ ವಿಲಸಿತ ಲಿಂಗ ಚಿನುಮಯ ಲಿಂಗ ಚೇತನಲಿಂಗ ದುರ್ಗಾಲಿಂಗಿತಾಂಗ ವಿಲಾಸ ಶಂಕರ ಕರುಣಿಸುವುದೋ ಶಂಕರ ಕರುಣಿಸುವುದೆಂದ ನಿರವಧಿಕ ನಿರ್ಮಾಯ ನಿಸ್ಪೃಹ ನಿರುಪಮಿತ ನಿರ್ದ್ವಂದ್ವ ನಿರ್ಗುಣ ನಿರವಯವ ನಿರ್ಲೇಪ ನಿರವಗ್ರಗ ನಿರಾಧಾರ ನಿರವಧಿಕ ನಿರ್ಮಾಯ ನಿಸ್ಪೃಹ ನಿರುಪಮಿತ ನಿರ್ದ್ವಂದ್ವ ನಿರ್ಗುಣ ನಿರವಯವ ನಿರ್ಲೇಪ ನಿರವಗ್ರಗ ನಿರಾಧಾರ ನಿರುಪಮ ನಿರಾಮಯ ನಿರಂತರ ನಿರವಶೇಷ ನಿರಂಗ ನಿರ್ಮಲ ನಿರತಿಶಯ ನಿಷ್ಕಲ ಮಹೇಶ್ವರ
ನಿರುಪಮ ನಿರಾಮಯ ನಿರಂತರ ನಿರವಶೇಷ ನಿರಂಗ ನಿರ್ಮಲ ನಿರತಿಶಯ ನಿಷ್ಕಳ ಮಹೇಶ್ವರ ಕರುಣಿಸುವುದೋ ಮಹೇಶ್ವರ ಕರುಣಿಸುವುದೆಂದ ಪರಮಾತ್ಮನ ಮಹಿಮೆ ಇದೆ. ಒಂದೊಂದು ಪದಗಳನ್ನು ಕೂಡ ಅದು ಶಾಸ್ತ್ರಾನುಸಾರವಾಗಿ ವ್ಯಾಖ್ಯಾನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಸ್ತೋತ್ರ ಮಾಡುದ ಅಂತ ಅಷ್ಟೇ ನಾನು ತಮ್ಮ ಮುಂದೆ ಹೇಳ್ಕೊಂಡಿದ್ದು. ದೇವಂ ವಂದೇ ದೇವತಾ ಸಾರ್ವಭೌಮಂ ವ್ಯಾಸಪ್ರಷ್ಠ ಭುವನ ವಿದಿತಾಃ ಯಸ್ಯ ವಾಹಾಧಿವಾಹಾಃ ಭೂಷಾಪೇಟಿ ಭುವನ ಮದರಂ ಪುಷ್ಕರಂ ಪುಷ್ಪವಾಟಿ ಶಾಟೀಪಾಲಾಃ ಶತಮುಖಮುಖಾಃ ಚಂದನದೃಹು ಮನೋಭೂಹು. ದೇವಂ ವಂದೇ ದೇವತಾ ಸಾರ್ವಭೌಮಂ. ದೇವತಾ ಸಾರ್ವಭೌಮ ಪರಮೇಶ್ವರ. ಇಲ್ಲಿ ಪರಮೇಶ್ವರ ಅಂತ ನಾವು ತಿಳ್ಕೋಬೇಕು. ಯಾತ್ರೆಯಿಂದ ಅಂತಂದ್ರೆ ಈ ಕೆಲವು ಮಹಿಮೆಯಿಂದ ಇವನು ಈ ದೇವಂ ವಂದೇ ಈ ಪರಮೇಶ್ವರ ಅಂತ ನಾವು ತಿಳ್ಕೋಬೇಕು. ದೇವತಾ ಸಾರ್ವಭೌಮ ಅಂತ. ದೇವಂ ವಂದೇ ಜಲಧಿ ಶರಧಿಂ ದೇವತಾ ಸಾರ್ವಭೌಮಂ. ಅಂಥ ದೇವರು ಜಲಧಿ ಶರಧಿಂ. ಯಾವ ದೇವರಿಗೆ ಸಮುದ್ರ ಬತ್ತಳಿಕೆಯಾಗಿದೆಯೋ ಕಲ್ಪನೆ ನೋಡಿ ಎಷ್ಟು ಮಟ್ಟಿಗಿದೆ ಆ ಕವಿಗಳದ್ದು. ಸಮುದ್ರ ಯಾವ ದೇವತೆಗೆ ಬತ್ತಳಿಕೆ ಆಗಿದೆಯೋ ಅಂದ್ರೆ ತ್ರಿಪುರ ಸಂಹಾರ ಕಾಲದಲ್ಲಿ ಪರಮೇಶ್ವರ ವಿಷ್ಣುವನ್ನ ಅಗ್ನಿಯನ್ನ ಬಾಣ ಮಾಡಿಕೊಂಡು ತ್ರಿಪುರನ್ನ ಕೊಂದ ಅಂತ ಸ್ತೋತ್ರ ಮಾಡ್ತೇವೆ ನಾವು. ಬೇಕಾದ್ರೆ ನೋಡಿ ಆ ವಿಷ್ಣು ಬಾಣ, ಆ ವಿಷ್ಣು ಇರೋದೆಲ್ಲಿ? ಸಮುದ್ರದಲ್ಲಿ. ಬಾಣ ಇರೋದೆಲ್ಲಿ? ಬತ್ತಳಿಕೆಯಲ್ಲಿ. ಆದ್ದರಿಂದ ಯಾವಾತನ ಬತ್ತಳಿಕೆ ಸಮುದ್ರವಾಗಿದೆಯೋ ವ್ಯಾಸ ಪೃಷ್ಠಾಹ ಭುವನ ವಿದಿತಾಹ ಯಸ್ಯ ವಾಹಾದಿವಾಹಾಹ. ಭುವನದಲ್ಲಿ ಪ್ರಸಿದ್ಧರಾಗಿರ್ತಕ್ಕ ಮಹನೀಯರಾಗಿರ್ತಕ್ಕಂಥ ಶ್ರೇಷ್ಠರಾದ ವ್ಯಾಸರೇ ಮೊದಲಾದ ಋಷಿಗಳು ಯಾವಾತನ ರಥದ ಕುದುರೆಗಳನ್ನ ಹೊರುವವರು. ಇದೊಂದು ಕಲ್ಪನೆ. ಈ ತ್ರಿಪುರ ಸಂಹಾರ ಕಾಲದಲ್ಲಿ 4 ವೇದಗಳು 4 ಕುದುರೆ ಆಯ್ತು ಅಂತ. ಕುದುರೆ ಯಾವುದು? ವೇದಗಳು. ಆ ವೇದಗಳು ಎಲ್ಲಿದೆ? ವೇದವ್ಯಾಸರಲ್ಲಿದೆ. ವೇದಗಳನ್ನು ಹೊತ್ಕೊಂಡಿದ್ದಾರೆ ಅವರು. ಆದ್ರಿಂದ ಯಾವ ರಸದ ಕುದುರೆಗಳನ್ನು ವ್ಯಾಸರು ಹೊರತಾ ಇದ್ದಾರೋ ಅಂತ ಹೇಳ್ಬಿಟ್ಟ ಕಲ್ಪನೆ. ಭೂಷಾಪೇಟಿ ಭುವನ ಮಧರಂ. ಒಡವೆ ಇಡೋ ಪಟ್ಟಿಗೆ ಯಾವುದಪ್ಪ ಅಂದ್ರೆ ಭುವನ ಮಧರಂ. ಪಾತಾಳ ಲೋಕ ಯಾವನಿಗೆ ಗಾಡ್ರೇಜ್ ಬೀರು. ಯಾಕೆ? ಒಡವೆ ಇಡೋ ಪೆಟ್ಟಿಗೆ. ಅವನ ಒಡವೆ ಯಾವುದು? ಪರಮೇಶ್ವರನ ಸರ್ಪ. ಅದು ಎಲ್ಲಿದೆ? ಪಾತಾಳದಲ್ಲಿದೆ. ಅದಕ್ಕಿಂತ ಪೆಟ್ಟಿಗೆ ಅಂತೆ ಗಾಡ್ರೇಜ್. ಭೂಷಾಪೇಟಿ ಭುವನ ಮಧರಂ ಪುಷ್ಕರಂ ಪುಷ್ಪವಾಟಿ. ಯಾವನಿಗೆ ಆಕಾಶವೇನೆ ಉದ್ಯಾನವನಮೋ ಅಂತ. ಆಕಾಶ ಉದ್ಯಾನವನ. ಹಾಗೆ ಇಲ್ಲಿ ಮೇಘ ಪುಷ್ಪ. ಮೇಘ ಪುಷ್ಪ ಅಂದ್ರೆ ನೀರು. ಆ ಚಂದ್ರ ಇದಾನಲ್ಲ ಅವ ಈ ಪುಷ್ಪ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಅದು ಹೇಳ್ತೇವಲ್ಲ ಮೇಘ ಪುಷ್ಪ ಅಂತ. ಚಂದ್ರ ಮೇಘ ಪುಷ್ಪ. ಆ ಚಂದ್ರ ಇವನಿಗೆ ಅಲ್ಲ ಹೂವು ತಾನೆ. ಆ ಹೂವು ಇರೋದೆಲ್ಲಿ? ಅಂತರಿಕ್ಷದಲ್ಲಿ. ಆದ್ದರಿಂದ ಭೂಷಾಪೇಟಿ ಭುವನ ಮಧರಂ ಪುಷ್ಕರಂ ಪುಷ್ಪವಾಟಿ ಶಾಟೀಪಾಲಾಹ ಶತಮಖ ಮುಖಾಹ ಅಂತ. ಯಾವನ ಬಟ್ಟೆನ ಹೊರತಕ್ಕವರಂತೆ ಯಾರು? ಇಂದ್ರಾದಿಗಳು. ಬಟ್ಟೆ ಯಾವುದು? ಈಶ್ವರನಿಗೆ ದಿಗಂಬರ. ಅದಕ್ಕನ್ನು ಹೊರೋರು ಅವರು. ನೋಡಿ ಇಷ್ಟು ಕಲ್ಪನೆ. ಶಾಟೀಪಾಲ ಶತಮಖ ಮುಖಾಹ ಚಂದನದೃಹು ಮನೋಭೂಹು ಅಂತ. ಮನ್ಮಥನ ಸುಟ್ಟು ಆ ಬೂದಿನ ಮೈಗೆಲ್ಲ ಹಚ್ಕೊಂಡಿದ್ದಾನೆ. ಯಾವನಿಗೆ ಗಂಧವನ್ನು ಸಪ್ಲೈ ಮಾಡತಕ್ಕಂತ ಚಂದನ ವೃಕ್ಷ ಮನ್ಮಥನೋ ಅಂತ ಪರಮೇಶ್ವರ ನಮ್ಮನ್ನು ಕಾಪಾಡಲಿ ಅಂತ ಈ ಪ್ರಕಾರವಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಹರನೇ ಗಂಗಾಧರನೇ ಗಿರಿಜಾವರನೇ ಶಶಿಶೇಖರನೇ ದಕ್ಷಾಧ್ವರಹರನೇ ಶಂಕರನೇ ನಿಜ ಭಕ್ತರ ಮನೋಹರನೇ ಹರನೇ ಗಂಗಾಧರನೇ ಗಿರಿಜಾವರನೇ ಶಶಿಶೇಖರನೇ ದಕ್ಷಾಧ್ವರಹರನೇ ಶಂಕರನೇ ನಿಜ ಭಕ್ತರ ಮನೋಹರನೇ ಕರುಣಿಸುವುದು ಉದ್ಧರಿಸುವುದು ಕರುಣಿಸುವುದು ಉದ್ಧರಿಸುವುದು ಸಂಹರಿಸು ಮತ್ಪರಿಭವವನು ಎಂದು ಉರುತರದ ಭಕ್ತಿಯಲಂದು ಸೈಗೆಡೆದಿದ್ದನಾ ಪಾರ್ಥ. ಗಂಗಾಧರ ಗಿರಿಜಾವರ ಚಂದ್ರಶೇಖರ
ದಕ್ಷಾಧ್ವರ ನಾಶಕನೇ, ಶಂಕರನೇ, ಭಕ್ತರನ್ನ ಉದ್ಧಾರ ಮಾಡತಕ್ಕವನೇ, ನನ್ನ ಮೇಲೆ ಕರುಣೆ ಮಾಡು, ನನ್ನನ್ನು ಉದ್ಧಾರ ಮಾಡು, ಸಂಹರಿಸು ಮತ್ ಪರಿಭವವನ್ನು. ಅದು ಬಿಟ್ಟಿಲ್ಲ ನೋಡಿ, ನನಗಾದ ಅಪಮಾನವನ್ನ ಪರಿಹಾರ ಮಾಡು ಅಂತ, ಆ ಶತ್ರುಗಳಿಂದ ಉಂಟಾದ ಅಪಮಾನವನ್ನ ಪರಿಹಾರ ಮಾಡು ಅಂತ ಹೇಳಿ ಬಹಳ ಭಕ್ತಿಯಿಂದ ತಾನು ನಿಂತ ಜಾಗದಲ್ಲೇನೆ ಅರ್ಜುನ ಅಡ್ಡ ಬಿದ್ದುಬಿಟ್ಟ ಅಂತ. ಧರಣಿಪತಿ ಕೇಳು, ಈಶನೀತನ ಹೊರೆಗೆ ಬಿಜಯಂಗೈದು ಪಾರ್ಥನ ಶಿರವ ಹಿಡಿದೆತ್ತಿದನು, ಬಿಗಿಯಪ್ಪಿದನು ಬರಸೆಳೆದು. ಮರುಳು ಮಗನೇ ಮಹಾತಪಸ್ಸಂಚರಣೆಯಲಿ ನೊಂದೈ, ಮರುಳು ಮಗನೇ ಮಹಾತಪಸ್ಸಂಚರಣೆಯಲಿ ನೊಂದೈಯನುತ ಕಡುಗರುಡಿ ಕರುಣಾಮೃತ ಸಮುದ್ರದೊಳದ್ದಿದನು ನರನ. ಈಶ್ವರ ತಾನು ಇದ್ದ ಜಾಗದಿಂದ ಅರ್ಜುನ ಅಡ್ಡ ಬಿದ್ದಿದ್ದಾನಲ್ಲ, ಅಲ್ಲಿಗೆ ಓಡು ಬಂದಿದ್ದಾನೆ. ಪಾರ್ಥನ ಶಿರಸ್ಸನ್ನ ತನ್ನ ಎರಡೂ ಕೈಗಳಿಂದ ಮೇಲಕ್ಕೆ ಎತ್ತಿಬಿಟ್ಟು ಪಾರ್ಥನ್ನ ಬಿಗಿಯಾಗಿ ಅಪ್ಕೊಂಡ್ಬಿಟ್ಟಿದ್ದಾನೆ. ತನ್ನ ಅಮೃತ ಹಸ್ತದಿಂದ ಪಾರ್ಥನ ಮೈಯನ್ನೆಲ್ಲ ತಡವರಿಸ್ತಾ ಇದ್ದಾನೆ. ತಡವರಿಸ್ತಾ, ಹುಚ್ಚು ಮಗನೇ, ತಪಸ್ಸು ಮಾಡಿ ನೊಂದು ಬಿಟ್ಟಿಯಲ್ಲೋ, ಸೊರಗೆ ಹೋಗ್ಬಿಟ್ಟಿದೆಯಲ್ಲೋ ಮಗನೇ ಅಂತ ಹೇಳಿ ಮಹಾ ಕರುಣಾ ಸಾಗರನಾಗಿರ್ತಕ್ಕಂಥ ಆ ಪರಮೇಶ್ವರ ತನ್ನ ಕರುಣಾ ಸಮುದ್ರದಲ್ಲಿ ಆ ಅರ್ಜುನನ್ನ ಮುಳುಗಿಸಿಬಿಟ್ಟ. ತನ್ನ ಅಮೃತ ಹಸ್ತದಿಂದ ಅವನ ಮೈಯನ್ನೆಲ್ಲ ತಡವರಿಸಿದ. ಯಾಕೆಂದ್ರೆ ಆಯಾಸವೆಲ್ಲ ಪರಿಹಾರವಾಗಲಿ ಅಂತ, ಯುದ್ಧ ಮಾಡಿರ್ತಕ್ಕ ಆಯಾಸ ಪರಿಹಾರವಾಗಲಿ, ಆ ಗಾಯ ಇದ್ದಿದ್ದೆಲ್ಲ ವಾಸಿಯಾಗಲಿ ಅಂತ ಹೇಳಿ ಕೈಯಿಂದ ತಡವರಿಸ್ತಾ ಇದ್ದಾನೆ. ಕೂಟೆ ಮೈದಡವಿದನು, ಚೈಮುಂಡಾಡಿದನು, ಮನನೋಯದಿರು ನೀ ಮಾಡಿದುಪಕತಿಯಂಬುದು ಯಮಗರ್ಚನೆ ನಮಸ್ಕಾರ. ಕೋಡದಿರು ಕೊಂಕದಿರು, ಕೋಡದಿರು ಕೊಂಕದಿರು, ಭಕ್ತಿಗೆ ನಾಡೆ ಮೆಚ್ಚಿದೆನು, ನಿನ್ನ ಭಕ್ತಿಗೆ ನಾಡೆ ಮೆಚ್ಚಿದೆನು, ಎನ್ನ ಚಿತ್ತಕ್ಕೆ ಕೋಡಿಯಿಲ್ಲೆಲೆ ಮಗನೇ, ಗುಹ ಗಣಪತಿಗಳಾನೆಂದ. ಮುದ್ದಾಡಿಬಿಟ್ಟಂತೆ, ಮಕ್ಕಳನ್ನ ತಂದೆ ಮುದ್ದಾಡುವಂತೇನೆ ಅವನ್ನ ಮುದ್ದಾಡ್ತಾ ಇದ್ದಾನೆ, ಮೈಯನ್ನೆಲ್ಲ ತಡವರಿಸ್ತಾ ಇದ್ದಾನೆ. ಆಗ ಇವನು ಒಂದು ಮಾತು ಹೇಳ್ದ, ಇವನು ಉದ್ಧರಿಸು, ನಾನು ನಿನಗೆ ಅಪಚಾರ ಮಾಡಿಬಿಟ್ಟೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅರ್ಜುನ ಪ್ರಾರ್ಥನೆ ಮಾಡ್ದ, ನೀನೇನು ಅಪಚಾರ ಮಾಡಿಲ್ಲಪ್ಪ, ನೀನು ಮಾಡಿರ್ತಕ್ಕಂಥ ಬಾಣ ಪ್ರಯೋಗ, ಮಂತ್ರಾಸ್ತ್ರ ಪ್ರಯೋಗವೆಲ್ಲವೂ ಕೂಡ ಅದೇ ನಮಗೆ ಮಾಡಿರ್ತಕ್ಕಂಥ ಅರ್ಚನೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅಂತ. ಆ ಸ್ತೋತ್ರದಲ್ಲಿ ಅರ್ಜುನ ಹಿಂದೆ ಸ್ತೋತ್ರ ಮಾಡತಕ್ಕಂಥ ಸಂದರ್ಭದಲ್ಲಿ ನೀನು ಯಾರು ಅಂತ ತಿಳಿದೇನೆ ಕಿರಾತ ಅಂತ ಮಾಡಿಕೊಂಡು ನಾನಾ ವಿಧವಾದ ಕೆಟ್ಟ ಮಾತನ್ನು ಕೂಡ ಆಡ್ಬಿಟ್ಟೆ, ಅಸ್ತ್ರದಿಂದ ಹೊಡೆದೆ, ಅಪಚಾರ ಮಾಡಿಬಿಟ್ಟೆ, ಅದನ್ನೆಲ್ಲ ಕ್ಷಮಿಸು ಅಂತ ತಾನು ನಿಂತ ಜಾಗದಲ್ಲೇನೆ ಅಡ್ಡ ಬಿದ್ದುಬಿಟ್ಟ. ಈಶ್ವರ ಬಂದ್ಬಿಟ್ಟು, ಅರ್ಜುನ ಖಂಡಿತವಾಗಿಯೂ ನೀನು ದುಃಖ ಪಡಬೇಡ, ಸ್ವಲ್ಪವೂ ಭಯಪಡಬೇಡ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನೀನು ಮಾಡಿರ್ತಕ್ಕಂಥ ಆ ಉಪಹತಿ ಏನಿದೆಯೋ ಈ ಎಲ್ಲವೂ ಕೂಡ ನನಗೆ ನಮಸ್ಕಾರ ಮಾಡಿದಂತೇನೆ, ನನ್ನನ್ನ ಅರ್ಚನೆ ಮಾಡಿದಂತೇನೆ, ನೀನೇನು ಬೇಜಾರು ಮಾಡ್ಕೋಬೇಡ, ಹೆದರಬೇಡ, ಇದು ನಿಜವಾಗೂ ಮಾತು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಗುಹಗಣಪತಿಗಳ ಆಣೆಯಾಗಿಯೂ ನಾನು ಮನಸ್ಸಿನಲ್ಲೇನು ಇಟ್ಕೊಂಡಿಲ್ಲ, ನೀನು ಹೊಡೆದಿದ್ದಲ್ಲ ಪೂಜೆ ಅಂತ ಭಾವಿಸಿದ್ದೇನೆ ಅಂತ ಹೇಳಿ ಪರಮೇಶ್ವರ ಅರ್ಜುನಿಗೆ ಸಮಾಧಾನ ಮಾಡಿದ್ದಾನೆ. ಪೂರ್ವದಲ್ಲಿ ಪೀತಾಂಬರನ ವಿಮಲಾಂಶ ಪ್ರಸೂತನು, ಪರಮಋಷಿ ನೀನು ಎಲ್ಲ ಭಕ್ತನು, ಚಿಂತೆ ಬೇಡಿನು ವರದನಾದೆನು ಮಗನೇ, ಶಸ್ತ್ರೋತ್ಕರವನಿದ ನೀ ಮುನ್ನ ಕೊಳ್ಳೆಂದು ಉರುತರ ಪ್ರೇಮದಲ್ಲಿ ಕೊಟ್ಟನು ಖಡ್ಗ ಶರಧನುವ. ಇಂದಿನ ಜನ್ಮದಲ್ಲಿ ನೀನು ನರಋಷಿಯಾಗಿದ್ದೆ, ಪೀತಾಂಬರನ ಅಂಶದವನಾಗಿದ್ದೆ, ಈಗ ಅರ್ಜುನಾಗಿದ್ದೀಯ. ಮೊದಲು ಭಕ್ತನಾಗಿದ್ದೆ, ಇವತ್ತು ಭಕ್ತನಾಗಿದ್ದೀಯ.
ಆದ್ದರಿಂದ ಭಕ್ತನಾದ ನಿನಗೆ ನಾನು ಕೇಳಿದ ವರವನ್ನು ಕೊಡ್ತೇನೆ ಅಂತ ಹೇಳಿ ಮೊದಲು ನಿಂದೆಲ್ಲ ತಗೊಂಡ್ಬಿಡು ಅಂದ. ಅವನ್ನೆಲ್ಲ ಕಿತ್ಕೊಂಡಿದ್ನಲ್ಲ, ವರ ಕೊಟ್ಬಿಟ್ಟು ನಿಂದೆಲ್ಲ ನನ್ನ ಕೈಲಿ ಉಳಿದು ಬಿಟ್ರೆ ಮುಂಚೆ ನಿಂದೆಲ್ಲ ತಗೊಂಡ್ಬಿಡು ಅಂತ ಅವನ್ನೆಲ್ಲ ಕಿತ್ಕೊಂಡಿದ್ನಲ್ಲ, ಯಾವುದೋ ಮಹಾ ಮಂತ್ರಾಸ್ತ್ರಗಳು, ಬಾಣ, ಬಿಲ್ಲು, ಆ ಖಡ್ಗ, ಇದೆಲ್ಲ ತಗೊಳ್ಳಯ್ಯ ನೀನು. ಅರ್ಜುನ ನಿಂದೆಲ್ಲ ಬಂತು ಸ್ವಾಮಿ, ಈಗ ಏನ್ ಬೇಕೋ ಕೇಳು, ಸ್ವಲ್ಪ ನಿಧಾನ ಮಾಡಿಕೊಂಡು ಏನ್ ಬೇಕೋ ಸರಿಯಾಗಿ ಕೇಳು ಅಂತ ಹೇಳಿ ಭಗವಂತ ವರ ಕೊಡ್ತೇನೆ ಅಂತ ಹೇಳಿದ್ದಾನೆ.